Welcome all for today's database management system online session number 18 of second semester BCA affiliated to Kuvempu University. Dear students, ಇವತ್ತು ನಮ್ಮ ಟಾಪಿಕ್ ಏನು ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಯೂಸ್ಫುಲ್ ಆ್ಯಂಡ್ ಮೋಸ್ಟ್ ಇಂಪ್ಲಿಮೆಂಟಬಲ್ ಕಾನ್ಸೆಪ್ಟ್ ನಮ್ಮ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಅದು ಯಾವುದು ಅಂದರೆ ನಮ್ಮ ಡಯಾಗ್ರಾಮ್ಸ್. ಸೊ ಡಯಾಗ್ರಾಮ್ಸು ನಿಮಗೆ ಆ್ಯಸ್ ಎ ಫ್ರೆಷರ್ಸ್ ಫಂಡಮೆಂಟಲ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ನಾಟ್ ಓನ್ಲಿ ಫಾರ್ ಯುವರ್ ಎಕ್ಸಾಮ್, ನಾಟ್ ಓನ್ಲಿ ಫಾರ್ ಯುವರ್ ಲ್ಯಾಬ್ಸ್, ಬಟ್ ಈವನ್ ಫಾರ್ ಯುವರ್ ಜಾಬ್ಸ್ ಆಲ್ಸೋ. ಸೊ ಹಾಗಾಗಿ ಇವತ್ತಿನ ಸೆಷನ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಲೆಟ್ಸ್ ಸ್ಟಾರ್ಟ್ ಲರ್ನಿಂಗ್ ದಟ್ ಒನ್. ಸೊ ಡಯಾಗ್ರಾಮ್ ಏನಂತ ಕಲಿಯೋಕ್ಕಿಂತ ಮುಂಚೆ ಇದನ್ನು ಕಲಿಯೋದಕ್ಕೆ ಒಂದು ಇಂಪಾರ್ಟೆನ್ಸ್ ಇದೆ. ಲಾಸ್ಟ್ ಸೆಷನ್ ನಿಮಗೆ ಜ್ಞಾಪಕ ಇದೆ, ನಾವೇನು ಕಲ್ತಿದ್ದೀವಿ ಅಂದರೆ ವಿ ಹ್ಯಾವ್ ಲೆಟ್ ಅನ್ ಎಕ್ಸಾಂಪಲ್ ಆಫ್ ಡೇಟಾಬೇಸ್ ಅಪ್ಲಿಕೇಶನ್, ಕಂಪನಿಯಲ್ಲಿ ಟೇಬಲ್ ಇರುತ್ತೆ ಅಂತೆಲ್ಲ ಹೇಳಿದ್ದೀವಲ್ವಾ. ಅದನ್ನು ಗ್ರಾಫಿಕಲಿ ಹೇಗೆ ಮಾಡಬೇಕು ಅಂತಲೂ ಕೂಡ ಅಸೈನ್ಮೆಂಟ್ ಕೊಟ್ಟಿದ್ದೀನಿ. ಆ ಅಸೈನ್ಮೆಂಟ್ ಬರೆಯೋದನ್ನು ಹೇಗೆ ಅನ್ನೋದನ್ನು ಇವತ್ತು ಕಲಿತೀವಿ ಇನ್ ದ ಫಾರ್ಮ್ ಆಫ್ ವಾಟ್ ಡಯಾಗ್ರಾಮ್ಸ್. ಸೊ ಟುಡೇಸ್ ಲರ್ನಿಂಗ್ ಆಬ್ಜೆಕ್ಟಿವ್ ಈಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ವಾಟ್ diagrams. So session outcome will be the student will be able to understand the entire concepts of your diagram. Okay, so you can start madana session start mada munche let us have first the full form of your diagram. See ee diagram alli e andre entity ant heli, r andre relationship ant heli. ಇದೊಂದು ಕಡೆ ಬರ್ಕೊಳ್ಳಿ, ಮೇಕ್ ಎ ನೋಟ್ ಆಫ್ ದಿಟ್. stands for entity relationship diagram. Okay, so now let us start there. So this, let us get introduced to this one. See, entity relationship diagram, it is a graphical representation of your model. Now starting unit number 1 alli, when we are speaking about your data model, we have said there is a model called as what model. RDBMS ಅಲ್ಲಿ ಯೂಸ್ ಮಾಡ್ತೀವಲ್ವಾ. ಸೊ ಅದನ್ನು ಒಂದು ಗ್ರಾಫಿಕಲ್ ವೇ ಅಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಮಾಡೋ ಡಯಾಗ್ರಾಮ್ ಯಾವುದು ಅಂದರೆ ನಿಮ್ಮ ಎಂಟಿಟಿ ರಿಲೇಷನ್ಶಿಪ್ ಡಯಾಗ್ರಾಮ್. ಓಕೆ, ಸೊ ಈ ಎಂಟಿಟಿ ರಿಲೇಷನ್ಶಿಪ್ ಡಯಾಗ್ರಾಮ್ ಹ್ಯಾಸ್ ಲಾಟ್ ಆಫ್ ಅಡ್ವಾಂಟೇಜಸ್ ದೇರ್. Okay, the main purpose of this your diagram is to capture the richest possible understanding of the meaning of your data necessary for an information system or an organization. So ಈ ಡೆಫಿನೇಷನ್ ತುಂಬ ಚೆನ್ನಾಗಿದೆ ನೋಡಿ. ವಾಟ್ ಇಟ್ ಈಸ್ ಟೆಲ್ಲಿಂಗ್ ಈಸ್, ನೀವು ಯಾವುದೋ ಒಂದು ಡೇಟಾಬೇಸ್ ಬರೆದಿದ್ದೀರಾ ಅಥವಾ ಒಂದು ದೊಡ್ಡ ಆರ್ಗನೈಸೇಷನಿಗೆ ಒಂದು ಪ್ರಾಜೆಕ್ಟ್ ಮಾಡಿದ್ದೀರಾ, ಆ ಪ್ರಾಜೆಕ್ಟಲ್ಲಿ ಡೇಟಾ ಸ್ಟೋರ್ ಮಾಡೋದಕ್ಕೆ ಒಂದು ದೊಡ್ಡ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್ ಕಂಪ್ನಿ, ಒಂದು ಯಾವುದೋ ಕಂಪ್ನಿಗೆ ಡೇಟಾಬೇಸ್ ಸ್ಟೋರ್ ಮಾಡೋದಕ್ಕೆ ಕಂಪ್ನಿ ಅಂತ ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಆ ಡೇಟಾಬೇಸಲ್ಲಿ ಏನಾಗ್ತಾ ಇದೆ, ಅದರಲ್ಲಿ ಏನೇನು ಇದೆ, ಯಾವ ಡೇಟಾ ಎಲ್ಲೆಲ್ಲಿ ಕೂರ್ತಾ ಇದೆ, ಯಾವ ಡೇಟಾಗೆ ಇನ್ನೊಂದು ಡೇಟಾಗೆ ರಿಲೇಷನ್ಶಿಪ್ ಇದೆ, ಎಷ್ಟು ಟೇಬಲ್ಸ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಯಾವ ಟೇಬಲ್ನಿಂದ ಯಾವ ಡೇಟಾನ ಹೇಗೆ ತೆಗಿಬೇಕು ಅಂತ ಹೇಳಿಬಿಟ್ಟು ಒಂದು ಸರ್ಫೇಸ್ ಲೆವೆಲಲ್ಲೇ ರಿಚೆಸ್ಟ್ ಮೋಸ್ಟ್ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗೋದಕ್ಕೆ ನಾವು ಯೂಸ್ ಮಾಡ್ತಿರೋ ಒಂದು ಟೂಲ್ ಯಾವುದು ಅಂದರೆ ನಿಮ್ಮ ಎಂಟಿಟಿ ರಿಲೇಷನ್ಶಿಪ್ ಡಯಾಗ್ರಾಮ್. ಯಾವುದು ನಿಮ್ಮ ಡಯಾಗ್ರಾಮ್. ಓಕೆ, ಸಿ ಈ ಡಯಾಗ್ರಾಮ್ಸು ಇಷ್ಟೊಂದು ಪವರ್ಫುಲ್ಲು, ಇಷ್ಟೊಂದು ಯೂಸ್ಫುಲ್ಲು, ಇದು ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಲ್ವಾ. ಈಗ ಈ ಡಯಾಗ್ರಾಮ್ನ ನೀವು ಆ್ಯಸ್ ಎ ಸ್ಟೂಡೆಂಟ್ ಆಗಿ ಅಥವಾ ಯಾರೇ ಒಬ್ಬ ಸಾಫ್ಟ್ವೇರ್ ಡಿಸೈನರ್ ಆ್ಯಸ್ ಎ ಡಿಸೈನರ್ ಆಗಿ ಇದನ್ನು ಡಿಸೈನ್ ಮಾಡಬೇಕು ಅಂದರೆ ಇದರಲ್ಲಿ ಏನೇನು ಇರಬೇಕು ಅನ್ನೋದನ್ನು ತಿಳ್ಕೊಬೇಕು ನೀವು ಅಲ್ವಾ. ಸೊ ಈ ಎಂಟಿಟಿ ರಿಲೇಷನ್ಶಿಪ್ ಡಯಾಗ್ರಾಮ್ ದಿಸ್ ಈಸ್ ಮೇಡ್ ಅಪ್ ಆಫ್ ಫ್ಯೂ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಆ್ಯಂಡ್ ವೆರಿ ಫಂಡಮೆಂಟಲ್ ಥಿಂಗ್ಸ್. ಅದನ್ನು ನಾವು ಏನಂತ ಕರಿತೀವಿ ಅಂದರೆ ದೇ ಆರ್ ಮೇಡ್ ಅಪ್ ಆಫ್ ಎಂಟಿಟೀಸ್, ಅಟ್ರಿಬ್ಯೂಟ್ಸ್ ಆ್ಯಂಡ್ ರಿಲೇಷನ್ಸ್. ನಾಲ್ಕು ಇಟ್ಕೊಳ್ಳಿ, ಎಂಟಿಟಿ, ಅಟ್ರಿಬ್ಯೂಟ್ ಮತ್ತು ರಿಲೇಷನ್ಶಿಪ್. ನಿಮಗೆ ಈ ಎಂಟಿಟಿ ಅಂದರೆ ಏನು, ಅಟ್ರಿಬ್ಯೂಟ್ ಅಂದರೆ ಏನು, ರಿಲೇಷನ್ಶಿಪ್ ಅಂದರೆ ಏನು ಅಂತ ಫಸ್ಟ್ ಗೊತ್ತಾಯಿತು ಅಂದರೆ ಡಯಾಗ್ರಾಮ್ ಈಸ್ ನಾಟ್ ಎ ಬಿಗ್ ಇಶ್ಯೂ. ಓಕೆ, ಸಿ ಈ ಎಂಟಿಟಿ, ಅಟ್ರಿಬ್ಯೂಟ್, ರಿಲೇಷನ್ಶಿಪ್ ಏನು ಅಂತ ತಿಳ್ಕೊಳ್ಳೋ ಮುಂಚೆ ಒಂದು ಡೈರೆಕ್ಟ್ ಡಯಾಗ್ರಾಮ್ ಹಾಕ್ತೀನಿ ನಿಮಗೆ. ಈ ಡಯಾಗ್ರಾಮ್ ಯಾವ್ದ್ರದ್ದು ಅಂದರೆ ಯೂನಿಟ್ ನಂಬರ್ 1 ಯೂನಿವರ್ಸಿಟಿ ಬರ್ದಿದ್ವಿ, ಜ್ಞಾಪಕ ಇದೆ ಅಲ್ವಾ. ಇಲ್ಲಿ ನೋಡಿ, ರೆಡ್ ಕಲರಲ್ಲಿ ನಿಮಗೆ 3 ರೆಕ್ಟ್ಯಾಂಗ್ಯುಲರ್ ಬಾಕ್ಸಸ್ ಕಾಣ್ತಾ ಇದೆ. ಅದರಲ್ಲಿ ಬರ್ದಿದೆ ಫಸ್ಟ್ ಸ್ಟೂಡೆಂಟು, ಎರಡನೇದು ಕ್ಲಾಸು, ಮೂರನೇದು ಪ್ರೊಫೆಸರ್. ಈಗ ಡಯಾಗ್ರಾಮ್ ಆಫ್ ಯೂನಿವರ್ಸಿಟಿ ಡೇಟಾಬೇಸಲ್ಲಿ ಈ ರೆಡ್ ಕಲರ್ ರೆಕ್ಟ್ಯಾಂಗಲ್ ಬರ್ದಿರೋದೆಲ್ಲ ಏನು ಗೊತ್ತಾ, ಅದನ್ನು ನಾವು ಯಾವಾಗಲೂ ಟೇಬಲ್ಸ್ ಅಂತ ಹೇಳ್ತೀವಿ. ಅಂದರೆ ನೀವು ಯಾವುದೇ ಒಂದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಟೇಬಲ್ ಇದ್ದರೆ ಆ ಟೇಬಲ್ನ ನೀವು ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಅದನ್ನು ಒಂದು ರೆಕ್ಟ್ಯಾಂಗಲ್ ಸಿಂಬಲಲ್ಲೇ ಬರೀಬೇಕು. ಅರ್ಥ ಆಯ್ತಾ? ನಾನಿಲ್ಲಿ ರೆಡ್ ಇಂಕಲ್ಲಿ ಬರ್ದಿದ್ದೀನಿ, ನೀವು ರೆಡ್ ಕಲರ್ ಹಾಕಬೇಕು ಅಂತ ರೂಲ್ ಇಲ್ಲ, ಆದರೆ ರೆಕ್ಟ್ಯಾಂಗಲಲ್ಲೇ ಬರೀಬೇಕು. ಅರ್ಥ ಆಯ್ತಾ? ಈಗ ನೋಡಿ, ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಕಂಪನಿಯಲ್ಲಿ ಡಿಪಾರ್ಟ್ಮೆಂಟು ಮತ್ತು ಎಂಪ್ಲಾಯಿ ಅಂತಿತ್ತಲ್ವಾ, ಇದೆರಡೂ ಕೂಡ ಎಂಟಿಟೀಸು ಈ ರೆಕ್ಟ್ಯಾಂಗಲಲ್ಲಿ ಬರೀಬೇಕು. ಅರ್ಥ ಆಯ್ತಾ? ಈಗ ಬ್ಲೂ ಕಲರ್ ಒಂದು ಡೈಮಂಡ್ ಸಿಂಬಲ್ ಬರ್ದಿದ್ದೀವಲ್ವಾ, ರಾಂಬಸ್ ಸಿಂಬಲ್, ಅದನ್ನು ನಾವು ರಿಲೇಷನ್ಶಿಪ್ ಅಂತ ಕರಿತೀವಿ. ಏನಂತ ಕರಿತೀವಿ? ರಿಲೇಷನ್ಶಿಪ್. ಅಂದರೆ ಎರಡು ಟೇಬಲ್ ಮಧ್ಯದಲ್ಲಿ ಒಂದು ರಿಲೇಷನ್ಶಿಪ್ಸ್ ಬರುತ್ತೆ ಯಾವಾಗಲೂ. ಅರ್ಥ ಆಯ್ತಾ? ಈ ಪ್ರತಿಯೊಂದು ಟೇಬಲ್ಲಿಗೆ ಅದರದ್ದೇ ಆದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಅದನ್ನು ನಾವು ಆಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈ ಸ್ಟೂಡೆಂಟಿಗೆ ಆಟ್ರಿಬ್ಯೂಟ್ ಏನಿರುತ್ತೆ ಅಂದರೆ ಸ್ಟೂಡೆಂಟ್ ನೇಮ್, ಸ್ಟೂಡೆಂಟ್ ಏಜ್,
ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್, ಸ್ಟೂಡೆಂಟ್ ಅಡ್ರೆಸ್ ಇರುತ್ತಲ್ವಾ, ಇದೆಲ್ಲ ಏನು ಸ್ಟೂಡೆಂಟ್ ಟೇಬಲಿನ ಆಟ್ರಿಬ್ಯೂಟ್ಸ್. ಅರ್ಥ ಆಯ್ತಾ? ಈ ಡಯಾಗ್ರಾಮಲ್ಲಾಗಿ ನಿಮಗೆ ಸಿಂಪಲಾಗಿ ಗೊತ್ತಾಗ್ತಿದೆ ನೋಡಿ. ಸ್ಟೂಡೆಂಟು, ಕ್ಲಾಸು ಮತ್ತು ಪ್ರೊಫೆಸರು ಟೇಬಲ್ಸ್ನ ಏನಂತ ಕರಿತೀವಿ? ಎಂಟಿಟಿ. ಒಂದು ಸ್ಟೂಡೆಂಟ್ ಮತ್ತು ಕ್ಲಾಸ್ ಮಧ್ಯದಲ್ಲಿ ನಿಮಗೆ ಒಂದು ರಿಲೇಷನ್ಶಿಪ್ ಇದೆ ಅಲ್ವಾ ನೋಡಿ. ಸ್ಟೂಡೆಂಟ್ ಮತ್ತು ಕ್ಲಾಸಲ್ಲಿ ಏನಿದೆ ಅಂದರೆ ಸ್ಟೂಡೆಂಟ್ ಈಸ್ ಎನ್ರೋಲ್ ಟು ಎ ಕ್ಲಾಸ್. ಅದೇ ರೀತಿ ಪ್ರೊಫೆಸರ್ ಟೀಚರ್ಸೇ ಕ್ಲಾಸ್. ಈ ಟೀಚರ್ಸು ಮತ್ತು ಎನ್ರೋಲ್ಸ್ ಅನ್ನೋದು ಏನು? ನಿಮ್ಮ ರಿಲೇಷನ್ಶಿಪ್. ಅರ್ಥ ಆಯ್ತಾ? ಪ್ರತಿಯೊಂದು ಸ್ಟೂಡೆಂಟಿನ ಆಟ್ರಿಬ್ಯೂಟು, ಕ್ಲಾಸಿನ ಆಟ್ರಿಬ್ಯೂಟ್, ಪ್ರೊಫೆಸರ್ ಆಟ್ರಿಬ್ಯೂಟ್ ನಿಮಗೆ ಗೊತ್ತಿದೆ. ಅರ್ಥ ಆಯ್ತಲ್ವಾ? ಸೊ ಈ ಎಂಟಿಟಿ ರಿಲೇಷನ್ಶಿಪ್ ಡಯಾಗ್ರಾಮ್ನ ಅರ್ಥ ಮಾಡ್ಕೊಳ್ಳೋಣ ಇನ್ ಡೀಟೇಲ್ ಆಗಿ. ಸಿ ನೌ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅನ್ ಎಂಟಿಟಿ. ಆಲ್ರೆಡಿ ನಾವು ಹೇಳಿದ್ದೀವಿ. ಸಿ ಅನ್ ಎಂಟಿಟಿ ಹ್ಯಾಸ್ ಇಟ್ಸ್ ಓನ್ ಐಡೆಂಟಿಟಿ ದಟ್ ಡಿಸ್ಟಿಂಗ್ವಿಷಸ್ ಇಟ್ಸ್ ಫ್ರಮ್ ಅದರ್ ಎಂಟಿಟೀಸ್. ಫಾರ್ ಎಕ್ಸಾಂಪಲ್ ಪರ್ಸನ್. ಓಕೆ, ಈ ಪರ್ಸನ್ he may be a professor or he may be a student, isn't it? Now a professor and student is called as what? An entity. ಮತ್ತು ಈ ಎಂಟಿಟಿನ ಯಾವಾಗಲೂ ನಾವು ರೆಕ್ಟ್ಯಾಂಗಲಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಈಗ ಪ್ಲೇಸ್ ಅಂತ ತೊಗೊಂಡ್ರೆ ಯು ಕ್ಯಾನ್ ಟೆಲ್ ಎ ಸ್ಟೋರ್ ಆರ್ ಎ ಯೂನಿವರ್ಸಿಟಿ ಆರ್ ಎ ಕಂಪನಿ. ಸೊ ಈ ಸ್ಟೋರ್ ಅಥವಾ ಯೂನಿವರ್ಸಿಟಿ ಈಸ್ ಅನ್ ಎಂಟಿಟಿ. ಈಗ ಮಷಿನ್ ಅಥವಾ ಬಿಲ್ಡಿಂಗ್ ಒಂದು ಆಬ್ಜೆಕ್ಟ್ ಅಲ್ವಾ. ಈ ಮಷಿನ್ ಅಥವಾ ಈ ಬಿಲ್ಡಿಂಗ್ನ ಯುನಿಕಾಗಿ ಹೇಳಬೇಕು ಅಂದರೆ ನಾವು ಎಂಟಿಟಿಯಾಗಿ ಹೇಳ್ಬೋದು. ಅದೇ ರೀತಿ ಸೇಲ್ ಅಥವಾ ರಿಜಿಸ್ಟ್ರೇಷನ್ ಇದೊಂದು ಈವೆಂಟ್ಸ್ ತಾನೆ. ಇದನ್ನು ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂದರೆ ಸೇಲ್ ಎಂಟಿಟಿ, ರಿಜಿಸ್ಟ್ರೇಷನ್ ಎಂಟಿಟಿ ಅನ್ಬೋದು. ಈಗ ಯಾವುದೋ ಒಂದು ಕಾನ್ಸೆಪ್ಟ್ ಇದೆ, ಹೇಗೆ ಅಂದರೆ ಕೋರ್ಸು, ಅಕೌಂಟು, ಇದನ್ನು ನೀವು ಎಂಟಿಟಿ ರೀತಿ ಹೇಳ್ಬೋದು. ಅರ್ಥ ಆಯ್ತಾ? ದಟ್ ಈಸ್ ವಾಟ್ ವಿ ಆರ್ ಟೆಲ್ಲಿಂಗ್. ಆ್ಯನ್ ಎಂಟಿಟಿ ಹ್ಯಾಸ್ ಇಟ್ಸ್ ಓನ್ ಐಡೆಂಟಿಟಿ ದಟ್ ಡಿಸ್ಟಿಂಗ್ವಿಷಸ್ ಇಟ್ ಫ್ರಮ್ ಅದರ್ ಎಂಟಿಟೀಸ್. ಅಥವಾ ಸಿಂಪಲಾಗಿ ನಿಮಗೆ ಹೇಳಬೇಕು ಅಂದರೆ ಏನಂತ ಹೇಳ್ಬೋದು? ಯಾವುದೇ ಟೇಬಲ್ ತೊಗೊಂಡ್ರೆ ಡಯಾಗ್ರಾಮಲ್ಲಿ ಅದನ್ನು ನಾವು ಜನರಲಿ ಎಂಟಿಟಿ ಅಂತ ಹೇಳ್ತೀವಿ. ಮತ್ತು ಅದನ್ನು ಡಯಾಗ್ರಾಮಲ್ಲಿ ಯಾವ ಸಿಂಬಲಲ್ಲಿ ಬರಿತೀವಿ? ವೆರಿ ಗುಡ್, ರೆಕ್ಟ್ಯಾಂಗಲ್ ಸಿಂಬಲಲ್ಲಿ. ಅರ್ಥ ಆಯ್ತಲ್ವಾ? ಈಗ ಈ ಎಂಟಿಟೀಸಲ್ಲಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಟೂ ಥಿಂಗ್ಸ್. ಒನ್ ಈಸ್ ಕಾಲ್ಡ್ ಆಸ್ ಎಂಟಿಟಿ ಟೈಪ್, ಅನದರ್ ಒನ್ ಈಸ್ ಕಾಲ್ಡ್ ಆಸ್ ಎಂಟಿಟಿ ಇನ್ಸ್ಟ್ಯಾನ್ಸ್. ತುಂಬ ಸಿಂಪಲ್ ಇದೆ. ಐ ಟೆಲ್ ವಾಟ್ ಇಟ್ ಈಸ್. ಸಿ ಎಂಟಿಟಿ ಟೈಪ್ ಈಸ್ ಎ ಕಲೆಕ್ಷನ್ ಆಫ್ ಎಂಟಿಟೀಸ್ ದಟ್ ಶೇರ್ ಕಾಮನ್ ಪ್ರಾಪರ್ಟಿ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಎಂಟಿಟಿ ಟೈಪ್ಸ್ ಅಂದರೆ ಏನು ಅಂದರೆ ಮೋರ್ ದೆನ್ ಒನ್ ಎಂಟಿಟೀಸ್ ಅಂತೇಳಿ. ಮೋರ್ ದೆನ್ ಒನ್ ಎಂಟಿಟೀಸ್. ಆದರೆ ಈ ಮೋರ್ ದೆನ್ ಒನ್ ಎಂಟಿಟೀಸ್ ಹೇಗಿರಬೇಕು ಅಂದರೆ ಆಲ್ ಶುಡ್ ಶೇರ್ ಸಮ್ ಕಾಮನ್ ಪ್ರಾಪರ್ಟಿ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಸ್ಟೂಡೆಂಟ್, ಕ್ಲಾಸ್, ಪ್ರೊಫೆಸರ್ ಈ ಮೂರು ಕೂಡ ಏನು ಎಂಟಿಟೀಸ್. ಹೌದು ತಾನೆ? ಈಗ ತಾನೇ ಕಲ್ತಿದ್ದೀವಿ. ಈ ಮೂರನ್ನ ನಾನು ಗ್ರೂಪ್ ಮಾಡಿದ್ರೆ, ಒಂದು ಕಲೆಕ್ಷನ್ ಮಾಡಿದ್ರೆ ಅದನ್ನು ಎಂಟಿಟಿ ಟೈಪ್ ಅಂತ ಕರಿಬೋದು. ಯಾಕಂದರೆ ಸ್ಟೂಡೆಂಟು, ಕ್ಲಾಸು ಮತ್ತು ಪ್ರೊಫೆಸರು ಮೂರಿಗೂ ಶೇರ್ ಮಾಡ್ತಿರೋ ಕಾಮನ್ ಪ್ರಾಪರ್ಟಿ ಏನು ಅಂದರೆ ಇದು ಕಾಲೇಜು ರಿಲೇಟೆಡ್, ಒಂದು ಯೂನಿವರ್ಸಿಟಿ ರಿಲೇಟೆಡ್ ಅಲ್ವಾ. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಈಸ್ ಬಿನ್ ಟಾಟ್ ಬೈ ಎ ಪ್ರೊಫೆಸರ್ ಆ್ಯಂಡ್ ಎ ಸ್ಟೂಡೆಂಟ್ ಈಸ್ ಎನ್ರೋಲ್ಡ್ ಟು ಎ ಕ್ಲಾಸ್ and a professor is also enrolled to a class for the purpose of teaching, isn't it? So all these three entities, they share some common property or a characteristics. ಹಾಗಾಗಿ ಈ ಮೂರನ್ನು ನಾವು ಏನಂತ ಕರಿಬೋದು? ಒಂದು ಎಂಟಿಟಿ ಟೈಪ್ ಆಫ್ ಯೂನಿವರ್ಸಿಟಿ ಅಂತ ಕರಿಬೋದು. ಅರ್ಥ ಆಯ್ತಾ? ಅಂಡರ್ಸ್ಟುಂಡ್? ಸಿಂಪಲ್ ಇದೆ ಅಲ್ವಾ? ಸೆಕೆಂಡ್ ಏನು ಅಂದರೆ ಒಂದು ಎಂಟಿಟಿ ಇನ್ಸ್ಟ್ಯಾನ್ಸ್ ಅಂತೇಳಿ. ಇನ್ಸ್ಟ್ಯಾನ್ಸ್ ಅಂದರೆ ಗೊತ್ತಿದೆ ಅಲ್ವಾ? ಸಿಂಗಲ್ ಅಕರೆನ್ಸ್ ಅಂತೇಳಿ. ಎಂಟಿಟಿ ಇನ್ಸ್ಟ್ಯಾನ್ಸ್ ಇಸ್ ಎ ಸಿಂಗಲ್ ಅಕರೆನ್ಸ್ ಆಫ್ ಆನ್ ಎಂಟಿಟಿ ಟೈಪ್. ಈಗ ಎಂಟಿಟಿ ಟೈಪಲ್ಲಿ ಬರೀ ಸ್ಟೂಡೆಂಟನ್ನು ತೊಗೊಂಡ್ರೆ ಇಟ್ ಬಿಕಮ್ಸ್ ಆನ್ ಎಂಟಿಟಿ ಇನ್ಸ್ಟ್ಯಾನ್ಸ್. ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ಬೇಸಿಕ್ ಆ್ಯಂಡ್ ಫಂಡಮೆಂಟಲ್ ಡಿಫ್ರೆನ್ಸ್ ಬಿಟ್ವೀನ್ ಆನ್ ಎಂಟಿಟಿ ಇನ್ಸ್ಟ್ಯಾನ್ಸ್ ಆ್ಯಂಡ್ ಆನ್ ಎಂಟಿಟಿ ಟೈಪ್. ಮತ್ತು ಒಂದು ಜ್ಞಾಪಕ ಇಟ್ಕೊಳ್ಳಿ, ಆಲ್ರೆಡಿ ಹೇಳಿದ್ದೀನಿ, ಯಾವುದೇ ಎಂಟಿಟಿನ ನೀವು ಬರಿಬೇಕು ಅಂದರೆ ಅದನ್ನು ಯಾವ ಸಿಂಬಲಲ್ಲಿ ಬರಿಬೇಕು? ವೆರಿ ಗುಡ್, ರೆಕ್ಟ್ಯಾಂಗಲ್ ಒಳಗೆ ಬರಿಬೇಕು ಅದನ್ನು. ಅರ್ಥ ಆಯ್ತಾ? ಓಕೆ. ಈಗ ನೀವೊಂದು ಎಂಟಿಟಿ ಟೈಪ್ನ ಬರಿತಿದ್ದೀರಾ ಅಂದರೆ ಅದನ್ನು ಹೇಗೆ ಬೇಕು ಹಂಗೆ ಬರೆಯೋಂಗಿಲ್ಲ. ಅದಕ್ಕೊಂದು ಸ್ಟ್ಯಾಂಡರ್ಡ್ ನೇಮ್ ಅಥವಾ ಗೈಡ್ಲೈನ್ಸ್ ಇದೆ, ರೂಲ್ಸ್ ಇದೆ. ಸೊ ಎಂಟಿಟಿನ ನೀವು ನೇಮ್ ಮಾಡಬೇಕು, ನಾಮಕರಣ ಮಾಡಬೇಕು ಅಂದರೆ ಅದಕ್ಕೊಂದು ನೇಮ್ ಗೈಡ್ಲೈನ್ಸ್ ಇದೆ. ಏನೇನು ಅಂದರೆ ಫಸ್ಟ್ ಎವ್ರಿ ಎಂಟಿಟಿ ನೇಮ್ ಶುಡ್ ಬಿ ಏನೇನಿರಬೇಕು ಅಂದರೆ ಫಸ್ಟ್ ಎ ಸಿಂಗ್ಯುಲರ್ ನೌನ್ ಆ್ಯಂಡ್ ಇನ್ ಕ್ಯಾಪಿಟಲ್ ಲೆಟರ್ಸ್. ಪ್ರತಿಯೊಂದು ಏನಾಗಿರಬೇಕು? ಒಂದು ಸಿಂಗಲ್ ನೌನ್ ಆಗಿರಬೇಕು ಮತ್ತು ಅದು ಯಾವಾಗಲೂ ನೀವು ಕ್ಯಾಪಿಟಲ್ ಲೆಟರ್ಸಲ್ಲೇ ಬರೀಬೇಕು. ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ, ಈಗ ರಾಮ್, ಓಕೆ, ಅಥವಾ ಒಂದು ಪರ್ಸನ್ ಅಂತ ಬರಿತಿದ್ದಾರೆ ಅಂದರೆ ಅದನ್ನು ಯಾವಾಗಲೂ ಹೇಗಿರಬೇಕು? ಒಂದು ಸಿಂಗ್ಯುಲರ್ ನೌನ್ ಆಗಿರಬೇಕು ಮತ್ತು ಕ್ಯಾಪಿಟಲ್ ಲೆಟರ್ಸಲ್ಲಿ ಅದನ್ನು ಬರೀಬೇಕು. ಎರಡನೇದು ಏನೇನು ಬೇಕು ಅಂದರೆ ಇಟ್ ಶುಡ್ ಬಿ ಡಿಸ್ಕ್ರಿಪ್ಟಿವ್ ಆ್ಯಂಡ್ ಇಟ್ ಶುಡ್ ಬಿ ಸ್ಪೆಸಿಫಿಕ್ ಟು ದ ಆರ್ಗನೈಸೇಷನ್. ಕಂಪನಿಗೆ ಬರಿತಾ ಇದ್ದೀರಾ ಅಂದರೆ ಯು ಕೆನಾಟ್ ರೈಟ್ ಸಮಥಿಂಗ್ ಕಾಲ್ಡ್ ಆಸ್ ಮಸಾಲೆ ದೋಸೆ. ಅರ್ಥ ಆಯ್ತಲ್ವಾ? ಸೊ ಯು ಶುಡ್ ಬಿ ವೆರಿ ಸ್ಪೆಸಿಫಿಕ್ ಟು ದ ಆರ್ಗನೈಸೇಷನ್. ಈಗ ಒಂದು IT ಇಂಡಸ್ಟ್ರಿಗೆ ಬರಿತಿದ್ದೀರಾ ಅಂದರೆ ನೀವು HR ಡಿಪಾರ್ಟ್ಮೆಂಟ್ ಅಂತ ಬರಿಬೋದು. ಕಾಲೇಜಿಗೆ ಬರಿತಿದ್ದೀರಾ ಅಂದರೆ ಸ್ಟೂಡೆಂಟ್ ಅಂತ ಬರಿಬೋದು. ಅರ್ಥ ಆಗ್ತಿದೆ ಅಲ್ವಾ? ಆ್ಯಂಡ್ ಇಟ್ ಶುಡ್ ಬಿ ಕನ್ಸೈಸ್ ಇನ್ ನೇಚರ್ ಆ್ಯಂಡ್ ನೇಮ್ ಆಫ್ ದ ರಿಸಲ್ಟ್ ಆಫ್ ದ ಈವೆಂಟ್ ಆ್ಯಂಡ್ ನಾಟ್ ದ ಆಕ್ಟಿವಿಟಿ ಆರ್ ಪ್ರೊಸೆಸ್ ಆಫ್ ದ ಈವೆಂಟ್. ಸೊ ದೀಸ್ ಆರ್ ದ 4 ಇಂಪಾರ್ಟೆಂಟ್ ನೇಮಿಂಗ್ ಗೈಡ್ಲೈನ್ಸ್ ಫಾರ್ ಯುವರ್ ಎಂಟಿಟಿ ಟೈಪ್ಸ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಎಂಟಿಟಿ ಗೊತ್ತಾಯಿತು, ಎಕ್ಸಾಂಪಲ್ ಗೊತ್ತಾಯಿತು, ರೆಕ್ಟ್ಯಾಂಗಲಲ್ಲಿ ಬರೀಬೇಕು ಅನ್ನೋದು ಗೊತ್ತಾಯಿತು. ಎರಡನೇದು ಇಂಪಾರ್ಟೆಂಟ್ ಏನು ಅಂದರೆ ಡಯಾಗ್ರಾಮಲ್ಲಿ ಆಟ್ರಿಬ್ಯೂಟ್ಸ್.
ಸಿ ಪ್ರತಿಯೊಂದು ಎಂಟಿಟಿ ಅಂದರೆ ಒಂದು ಟೇಬಲಲ್ಲಿ ಕಾಲಮ್ಸ್ ಏನು ಬರೀತಿರಲ್ವಾ, ಆ ಕಾಲಮ್ಸ್ನೇ ನಾವು ಆಟ್ರಿಬ್ಯೂಟ್ಸ್ ಅಂತ ಕರೆಯೋದು. ಸಿಂಪಲಾಗಿ ಹೇಳಬೇಕು ಅಂದರೆ, ಸೊ ಸ್ಟ್ಯಾಂಡರ್ಡಾಗಿ ಹೇಳಬೇಕು ಅಂದರೆ ಈಚ್ ಎಂಟಿಟಿ ಈಸ್ ನಥಿಂಗ್ ಬಟ್ ಎ ಸೆಟ್ ಆಫ್ ಆಟ್ರಿಬ್ಯೂಟ್ಸ್ ದೇ. ಸೊ ಆಟ್ರಿಬ್ಯೂಟ್ ಅಂದರೆ ಏನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎ ಪ್ರಾಪರ್ಟಿ ಆರ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಎಂಟಿಟಿ ದಟ್ ಈಸ್ ಆಫ್ ಇಂಟ್ರೆಸ್ಟ್ ಟು ದ ಆರ್ಗನೈಸೇಷನ್. ಎಕ್ಸಾಂಪಲ್ ತೊಗೊಳ್ತೀನಿ ನೋಡಿ ಡೈರೆಕ್ಟಾಗಿ. ಸ್ಟೂಡೆಂಟ್ ಅನ್ನೋದು ಒಂದು ಎಂಟಿಟಿ ಇದೆ. ಈ ಸ್ಟೂಡೆಂಟಿನ ಪ್ರಾಪರ್ಟಿ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ, ಸ್ಟೂಡೆಂಟಿಗೆ ಒಂದು ಐ ಡಿ ಇರುತ್ತೆ, ಸ್ಟೂಡೆಂಟಿಗೆ ಒಂದು ನೇಮ್ ಇರುತ್ತೆ, ಸ್ಟೂಡೆಂಟ್ ಹತ್ರ ಒಂದು ಫೋನ್ ನಂಬರ್ ಇರುತ್ತೆ, ಸ್ಟೂಡೆಂಟ್ ಹತ್ರ ಒಂದು ಏಜ್ ಇರುತ್ತೆ, ಇಸಂಟ್ ಇಟ್? ಅಥವಾ ಸ್ಟೂಡೆಂಟ್ ಒಂದು ಮೇಜರ್ ಕೋರ್ಸ್ನ ಓದ್ತಿರ್ತಾರೆ. ಇದೆಲ್ಲ ಏನಾಯಿತು, ದೀಸ್ ಆರ್ ಆಲ್ ಬಿಕಮ್ ದ ಎಂಟಿಟೀಸ್ ಆಫ್ ಯುವರ್ ಸ್ಟೂಡೆಂಟ್. ಇನ್ನೊಂದು ಎಕ್ಸಾಂಪಲ್ ನೋಡಿ. ಫಾರ್ ಎಕ್ಸಾಂಪಲ್, ಈಗ ನೀವೆಲ್ಲ ಈ ವಿಡಿಯೋನ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ನೋಡ್ತಿದ್ದೀರಾ ಅಂದರೆ, ಈಗ ಮೊಬೈಲ್ ಅಂತ ನೋಡ್ತಾ ಇದ್ದೀರಾ ಅಂದ್ಕೊಳ್ಳೆ, ಮೊಬೈಲ್ ಕ್ಯಾನ್ ಬಿ ಆನ್ ಎಂಟಿಟಿ ದೇರ್. ಈ ಮೊಬೈಲ್ ನೇಮ್, ಮೊಬೈಲ್ ಪ್ರೈಸ್, ಮೊಬೈಲ್ ಮಾಡೆಲ್ ಏನಿದೆ ಅಲ್ವಾ, ದೀಸ್ ಬಿಕಮ್ಸ್ ದ ಅಟ್ರಿಬ್ಯೂಟ್ಸ್ ಆಫ್ ಯುವರ್ ಮೊಬೈಲ್. ಈಗ ಲ್ಯಾಪ್ಟಾಪ್ ತೊಗೊಳ್ತಿದ್ದೀರಾ ಅಂದರೆ ಏನೇನಾಗುತ್ತೆ ಹೇಳಿ? ಎಸ್, ವೆರಿ ಗುಡ್. ಲ್ಯಾಪ್ಟಾಪ್ ನೇಮ್, ಲ್ಯಾಪ್ಟಾಪ್ ಪ್ರೈಸ್, ಲ್ಯಾಪ್ಟಾಪ್ ಮಾಡೆಲ್ ನೇಮ್, ದೀಸ್ ಆಲ್ ಬಿಕಮ್ಸ್ ದ ಅಟ್ರಿಬ್ಯೂಟ್ಸ್ ಆಫ್ ಯುವರ್ ಲ್ಯಾಪ್ಟಾಪ್. ಅದೇ ರೀತಿ ಐಪ್ಯಾಡಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಸೇಮ್ ಥಿಂಗ್, ಯು ಕ್ಯಾನ್ ಡಿಫೈನ್ ಯುವರ್ ಅಟ್ರಿಬ್ಯೂಟ್ಸ್. ಅರ್ಥ ಆಯ್ತಲ್ವಾ? ಗುಡ್. ಸೊ ಈ ಅಟ್ರಿಬ್ಯೂಟ್ಸ್ನು ನೀವು ನೇಮ್ಸ್ ಮಾಡಬೇಕು ಅಂದರೆ ಯು ಶುಡ್ ಫಾಲೋ ಸಮ್ ಗೈಡ್ಲೈನ್ಸ್. ನೇಮಿಂಗ್ ಗೈಡ್ಲೈನ್ಸ್ ಏನೇನಿದೆ ಅಂದರೆ, ಆನ್ ಅಟ್ರಿಬ್ಯೂಟ್ ನೇಮ್ ಶುಡ್ ಬಿ ಎ ನೌನ್. ಅಲ್ಲಿ ಸಿಂಗ್ಯುಲರ್ ನೌನ್, ಇಲ್ಲೇನಿದು ನೌನ್, ಆ್ಯಂಡ್ ಕ್ಯಾಪಿಟಲೈಸ್ ದ ಫಸ್ಟ್ ಲೆಟರ್ ಆಫ್ ಈಚ್ ವರ್ಡ್. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ ಐ ಡಿ ಅಂತ ಬರೆದ್ರೆ ಸ್ಟೂಡೆಂಟ್ ಐ ಡಿಯಲ್ಲಿ ಸ್ಟೂಡೆಂಟಿನ ಎಸ್ಸು, ಐ ಡಿನ ಐ ಏನಿರಬೇಕು, ಕ್ಯಾಪಿಟಲ್ ಲೆಟರ್ಸ್ ಇರಬೇಕು. ಅರ್ಥ ಆಯ್ತಾ? ಮತ್ತು ಸ್ಟೂಡೆಂಟ್ ಐ ಡಿ 2 ವರ್ಡ್ನ ನೀವು ಅಟ್ರಿಬ್ಯೂಟ್ ಮಾಡ್ತೀರಾ ಅಂದರೆ 2 ಮಧ್ಯೆ ಸ್ಪೇಸ್ ಇರಬಾರ್ದು. ಒಂದು ಕನೆಕ್ಟ್ ಮಾಡೋದಕ್ಕೆ ಅಂಡರ್ಸ್ಕೋರ್ ಬೆಸ್ಟ್, ಸಿಂಪಲಾಗಿ ಯೂಸ್ ಮಾಡ್ಬೋದು. ಅರ್ಥ ಆಯ್ತಾ? ಸೆಕೆಂಡು, ಇಟ್ ಶುಡ್ ಬಿ ಯುನೀಕ್. ಇಟ್ ಶುಡ್ ಫಾಲೋ ಎ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ ಜಿ ಪಿ ಎ ಅಂತ ಬರೀಬೇಕು ಅಂದರೆ ಹೇಗೆ ಬರೀತೀರಾ? ಸ್ಟೂಡೆಂಟ್ ಅಂಡರ್ಸ್ಕೋರ್ ಜಿ ಪಿ ಎ. ಇದನ್ನು ನಾವು ಬೇರೆ ರೀತಿಯೂ ಬರೀಬೋದು. ಹೇಗೆ? ಜಿ ಪಿ ಎ ಅಂಡರ್ಸ್ಕೋರ್ ಆಫ್ ಅಂಡರ್ಸ್ಕೋರ್ ಸ್ಟೂಡೆಂಟ್ ಅಂತೇಳಿ. ಅರ್ಥ ಆಯ್ತಾ? ಸೊ ಸಿಮಿಲರ್ ಆಟ್ರಿಬ್ಯೂಟ್ಸ್ ಆಫ್ ಡಿಫ್ರೆಂಟ್ ಎಂಟಿಟಿ ಟೈಪ್ ಶುಡ್ ಯೂಸ್ ಸಿಮಿಲರ್ ಬಟ್ ಡಿಸ್ಟಿಂಗ್ವಿಶ್ ನೇಮ್ಸ್. ಅಂದರೆ ಸ್ಟೂಡೆಂಟ್ ಜಿ ಪಿ ಎನೇ ನೀವು ಬೇರೆ ಬೇರೆ ರೀತಿ ಯೂಸ್ ಮಾಡಬೇಕು ಅಂದರೆ ಬೇರೆ ಬೇರೆ ನೇಮ್ಸಲ್ಲಿ ಯೂಸ್ ಮಾಡಬೇಕು. ಅಂಡರ್ಸ್ಟುಡ್? ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ದ ರೂಲ್ಸ್ ವಾಟ್ ವಿ ಫಾಲೋ ಫಾರ್ ನೇಮಿಂಗ್ ಯುವರ್ ಆಟ್ರಿಬ್ಯೂಟ್. ಸೊ ನೆಕ್ಸ್ಟ್, ಈ ಆಟ್ರಿಬ್ಯೂಟ್ಸಲ್ಲಿ 2 more things are there. One is called as a candidate key. See, a candidate key is an attribute that uniquely identifies each instance of an entity type. ಎಂಟಿಟಿ ಟೈಪ್ಸ್ನಲ್ಲಿ ಪ್ರತಿಯೊಂದನ್ನ ಯುನೀಕಾಗಿ ಐಡೆಂಟಿಫೈ ಮಾಡೋಂಥ ಒಂದು ಆಟ್ರಿಬ್ಯೂಟ್ನ ನಾವು ಏನಂತ ಕರಿತೀವಿ? ಕ್ಯಾಂಡಿಡೇಟ್ ಕೀ. ಅದೇ ರೀತಿ ಇನ್ನೊಂದಿದೆ ಐಡೆಂಟಿಫೈಯರ್ ಅಂತೇಳಿ. ಸಿ, ಎ ಕ್ಯಾಂಡಿಡೇಟ್ ಕೀ ದಟ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಆಸ್ ಯುನೀಕ್ ಆ್ಯಂಡ್ ಐಡೆಂಟಿಫೈಯಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಎಂಟಿಟಿ ಟೈಪ್ನ ನಾವೊಂದು ಐಡೆಂಟಿಫೈಯರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅರ್ಥ ಆಯ್ತಾ? ಸೊ ಇದೇ ರೀತಿ ಈ ಆಟ್ರಿಬ್ಯೂಟ್ಸಲ್ಲಿ ವೆರೈಟೀಸ್ ಇದೆ ತುಂಬ. ಹೇಗೆ ಅಂದರೆ, ಆ್ಯನ್ ಆಟ್ರಿಬ್ಯೂಟ್ ಕ್ಯಾನ್ ಬಿ ಎ ಮಲ್ಟಿ ವ್ಯಾಲ್ಯೂಡ್ ಆಟ್ರಿಬ್ಯೂಟ್, ಆರ್ ಇಟ್ ಕ್ಯಾನ್ ಬಿ ಎ ರಿಕ್ವೈರ್ಡ್ ಆಟ್ರಿಬ್ಯೂಟ್, ಆರ್ ಇಟ್ ಕ್ಯಾನ್ ಬಿ ಎ ಆಪ್ಷನಲ್ ಆಟ್ರಿಬ್ಯೂಟ್, ಈವನ್ ಇಟ್ ಕ್ಯಾನ್ ಬಿ ಎನ್ ಕಾಂಪೋಸಿಟ್ ಆರ್ ಎ ಡಿರೈವ್ಡ್ ಆಟ್ರಿಬ್ಯೂಟ್. ಇದರಲ್ಲಿ ಸಮ್ ಆಫ್ ದ ಆಟ್ರಿಬ್ಯೂಟ್ಸ್ನ ನಾವು ಇದೇ ಸೆಷನಲ್ಲಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ಲೆಟ್ ಅಸ್ ನಾವು ಅಂಡರ್ಸ್ಟ್ಯಾಂಡ್ ವಾಟ್ ಡು ವಿ ಮೀನ್ ಬೈ ರಿಲೇಷನ್ಶಿಪ್. ಸೊ ಇಷ್ಟ ತನಕ ER ಡಯಾಗ್ರಾಮಲ್ಲಿ ಎಂಟಿಟಿ ಅಂದರೆ ಗೊತ್ತಾಯಿತು, ಅದ್ರ ನೇಮಿಂಗ್ ರೂಲ್ಸ್ ಗೊತ್ತಾಯಿತು, ಆಟ್ರಿಬ್ಯೂಟ್ ಅಂದರೆ ಗೊತ್ತಾಯಿತು, ಅದ್ರ ನೇಮಿಂಗ್ ಗೈಡ್ಲೈನ್ಸ್ ಗೊತ್ತಾಯಿತು. ಈಗ ಮೂರನೇದು ನಾವು ಉಳಿದಿರೋದು ಯಾವುದು ಅಂದರೆ ನಮ್ಮ ರಿಲೇಷನ್ಶಿಪ್. ಓಕೆ, ಸಿ, ರಿಲೇಷನ್ಶಿಪ್ಸ್ ಆರ್ ನಥಿಂಗ್ ಬಟ್ ದ ಅಸೋಸಿಯೇಷನ್ಸ್ ಬಿಟ್ವೀನ್ 1 or more ಎಂಟಿಟಿ ಟೈಪ್ಸ್. ಫಾರ್ ಎಕ್ಸಾಂಪಲ್, ಪ್ರೊಫೆಸರ್ ಮತ್ತು ಸ್ಟೂಡೆಂಟ್ ಅಂತೇಳಿ 2 ಎಂಟಿಟಿ ಟೈಪ್ಸ್ ಇದೆ. ಅವರಿಬ್ಬರು ಮಧ್ಯದಲ್ಲಿರೋ ಒಂದು ಲಿಂಕೇಜ್ನ ನಾವು ಅಸೋಸಿಯೇಷನ್ನ ರಿಲೇಷನ್ಶಿಪ್ ಅಂತ ಕರಿಬೋದು ಅಲ್ವಾ? ಸೊ ನೋಡಿ, ಪ್ರೊಫೆಸರ್ ಮತ್ತು ಸ್ಟೂಡೆಂಟಲ್ಲಿ ಏನಿದೆ ಅಂದರೆ, ಪ್ರೊಫೆಸರ್ ಟೀಚರ್ಸ್ ಅ ಸ್ಟೂಡೆಂಟ್. ಎಸ್, ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ರಿಲೇಷನ್ಶಿಪ್. ಅರ್ಥ ಆಯ್ತಲ್ವಾ? ಸೊ ದ ಡಿಗ್ರಿ ಆಫ್ ರಿಲೇಷನ್ಶಿಪ್ ಈಸ್ ದ ನಂಬರ್ ಆಫ್ ಎಂಟಿಟೀಸ್ ದಟ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಎ ರಿಲೇಷನ್ಶಿಪ್. ಸಿ, ಪ್ರತಿಯೊಂದು ರಿಲೇಷನ್ಶಿಪ್ಪಿಗೂ ನೀವು ಡಿಗ್ರಿ ಅನ್ನೋದನ್ನು ಕಂಡುಹಿಡಿತೀರಾ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾನೊಬ್ಬ ಪ್ರೊಫೆಸರು, ನೀವೆಲ್ಲ ಕೇಳ್ತಿರೋರು ಸ್ಟೂಡೆಂಟ್ಸ್ ಅಂತ ಅಸ್ಯೂಮ್ ಮಾಡಿಕೊಂಡ್ರೆ ನೀವೆಲ್ಲ ಸ್ಟೂಡೆಂಟ್ಸ್ ಅಲ್ವಾ? ಸೊ ವಿ ಹ್ಯಾವ್ ಅ ರಿಲೇಷನ್ಶಿಪ್. ಮೀ ಆ್ಯಸ್ ಎ ಪ್ರೊಫೆಸರ್, ಐ ಆಮ್ ಟೀಚಿಂಗ್ ಯು ಆ್ಯಂಡ್ ದಿಸ್ ಟೀಚಿಂಗ್ ಈಸ್ ವಾಟ್ ಅ ರಿಲೇಷನ್ಶಿಪ್ ದ. ಅಥವಾ ಯು ಆ್ಯಸ್ ಎ ಸ್ಟೂಡೆಂಟ್ ಯು ಆರ್ ಲರ್ನಿಂಗ್ ಫ್ರಮ್ ಮೀ ಆ್ಯಸ್ ಎ ಪ್ರೊಫೆಸರ್, ಲರ್ನಿಂಗ್ ಈಸ್ ಅನ್ ರಿಲೇಷನ್ಶಿಪ್. ಈಗ ಇದರಲ್ಲಿ ಡಿಗ್ರಿ ಆಫ್ ರಿಲೇಷನ್ಶಿಪ್ ತೊಗೊಬೋದಲ್ವಾ? ಈಗ ನಾನು ಪಾಠ ಮಾಡ್ತಿರೋ ಪ್ರೊಫೆಸರ್ ಒಬ್ಬರೇ, ಯಾರು? ಡಾಕ್ಟರ್ ಶೋಯಬ್ ಅಹಮದ್ ಸರ್. ಈಗ ಇದನ್ನು ಕೇಳ್ತಿರೋರು, ಯು ಮೇ ಬಿ 1 ಸ್ಟೂಡೆಂಟ್, ಆರ್ ಯು ಮೇ ಬಿ ಹ್ಯಾವಿಂಗ್ 10 ಸ್ಟೂಡೆಂಟ್ಸ್, ಆರ್ ಯು ಮೇ ಹ್ಯಾವ್ hundreds and lakhs ಆಫ್ ಸ್ಟೂಡೆಂಟ್ಸ್, ಇಸಂಟ್ ಇಟ್? ಸೊ ಇಲ್ಲಿ ನಾವೇನು ಹೇಳ್ತೀವಿ? ಡಿಗ್ರಿ ಆಫ್ ರಿಲೇಷನ್ಶಿಪ್ ಅಂದರೆ ದ ನಂಬರ್ ಆಫ್ ಎಂಟಿಟಿ ಟೈಪ್ಸ್ ದಟ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಅನ್ ರಿಲೇಷನ್ಶಿಪ್. ಅರ್ಥ ಆಯ್ತಾ? ಸೊ ಈ ಡಿಗ್ರಿನ ನಾನು 3 ರೀತಿ ಹೇಳ್ಬೋದು. ದೇರ್ ಆರ್ 3 ಕಾಮನ್ ರಿಲೇಷನ್ಶಿಪ್ ಡಿಗ್ರೀಸ್. ಹೇಗೆ ಅಂತ ಹೇಳ್ತೀನಿ ನೋಡಿ. ಒಂದು ಯೂನರಿ ಡಿಗ್ರಿ 1, ಬೈನರಿ ಡಿಗ್ರಿ 2 ಆ್ಯಂಡ್ ಟರ್ನರಿ ಡಿಗ್ರಿ 3 ಅಂತೇಳಿ. ಓಕೆ, ಅರ್ಥ ಆಯ್ತಲ್ವಾ? ರಿಲೇಷನ್ಶಿಪ್ಸ್ ಅಂದರೆ ಗೊತ್ತಾಯಿತು,
ಡಿಗ್ರಿ ಆಫ್ ರಿಲೇಷನ್ಶಿಪ್ ಅಂದರೆ ಗೊತ್ತಾಯಿತು. ಇದರಲ್ಲಿ 3 ಇದೆ, ಅದು ಯಾವ್ದು ಅಂತ ನೋಡೋಣ. ಯೂನರಿ, ಬೈನರಿ ಆ್ಯಂಡ್ ಟರ್ನರಿ. ಯೂನರಿಗೆ ಹೇಳ್ತೀನಿ ನೋಡಿ, ರಿಲೇಷನ್ಶಿಪ್ ಬಿಟ್ವೀನ್ ದ ಇನ್ಸ್ಟಾನ್ಸಸ್ ಆಫ್ ಒನ್ ಟೈಪ್, ಎಂಟಿಟಿ ಟೈಪ್. ಅಂದರೆ 1 to 1 ಪರ್ಸನ್ ಈಸ್ ಗೆಟಿಂಗ್ ಮ್ಯಾರಿಡ್ ಟು, ಒಂದೇ ಅಲ್ವಾ, 1 person ಈಸ್ ಗೆಟಿಂಗ್ ಟು ಮ್ಯಾರಿಡ್ ಟು 1 ಅಂತೇಳಿ 1 to 1 ಅಂತ ಕರಿಬೋದು. ಅಥವಾ ಎಂಪ್ಲಾಯಿ ಈಸ್ ಗೋಯಿಂಗ್ ಟು ಮ್ಯಾನೇಜ್ ಮೋರ್ ಎಂಪ್ಲಾಯೀಸ್, ಇಸಂಟ್ ಇಟ್? ಸೊ ಅಲ್ಲಿ 1 to many. ನಾವು ಐ ಆ್ಯಸ್ ಎ ಪ್ರೊಫೆಸರ್ ಟೀಚಿಂಗ್ ಟು ಯು ಸ್ಟೂಡೆಂಟ್, ದಿಸ್ ಈಸ್ 1 to many. ತುಂಬ ಜನ ಕೇಳ್ತಿದ್ರ, ಅರ್ಥ ಆಯ್ತಾ? ಇದನ್ನು ನಾವೇನಂತ ಹೇಳ್ತೀವಿ? ಯೂನರಿ ರಿಲೇಷನ್ಶಿಪ್ಸ್. ನೆಕ್ಸ್ಟ್ ಬೈನರಿ ಅಂದರೆ ಇಲ್ಲಿ ಪಾರ್ಟಿಸಿಪೇಟಿಂಗ್ ರಿಲೇಷನ್ ಎಂಟಿಟಿ 2 ಇರುತ್ತೆ ಇಲ್ಲಿ. ಹೇಗೆ ಅಂದರೆ ಎಂಪ್ಲಾಯಿ ಮತ್ತು ಪಾರ್ಕಿಂಗ್ ಸ್ಪೇಸ್, ಇವರಿಬ್ಬರು ಮಧ್ಯೆ ಒಂದು ರಿಲೇಷನ್ಶಿಪ್ ಇದೆ ಅಲ್ವಾ. ಸೊ ಆ್ಯನ್ ಎಂಪ್ಲಾಯಿ ಈಸ್ ಅಸೈನ್ಡ್ ಎ ಪಾರ್ಕಿಂಗ್ ಸ್ಪೇಸ್. ಇಲ್ಲಿ ಬೈನರಿ 2 ಮಧ್ಯೆ ಬರ್ತಿದೆ ತಾನೆ. ಸೊ ಇದನ್ನ ಏನಂತ ಹೇಳ್ತೀವಿ ನಾವು? ಬೈನರಿ ರಿಲೇಷನ್ಶಿಪ್. ಅಂದರೆ ರಿಲೇಷನ್ಶಿಪ್ ಆಗಬೇಕು ಅಂದರೆ 2 ಎಂಟಿಟಿ ಟೈಪ್ಸ್ ಇದೆ. ಅದೇ ರೀತಿ ನೋಡಿ, ಒಂದು ಪ್ರಾಡಕ್ಟ್ ಲೈನು ಮತ್ತು ಪ್ರಾಡಕ್ಟ್ಸ್ ನೋಡಿ. ಒಂದು ಎಂಪ್ಲಾಯಿ ಕ್ಯಾನ್ ಬಿ ಅಸೈನ್ಡ್ 1 ಪಾರ್ಕಿಂಗ್ ಸ್ಪೇಸ್ ಅಲ್ವಾ, ದಿಸ್ ಈಸ್ 1 to 1 ಬೈನರಿ ರಿಲೇಷನ್ಶಿಪ್. ಅದೇ ರೀತಿ 1 ಪ್ರಾಡಕ್ಟ್ ಲೈನ್ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಪ್ರಾಡಕ್ಟ್ಸ್ ಅಲ್ವಾ, ಇದು 1 to many ಬೈನರಿ ರಿಲೇಷನ್ಶಿಪ್. ಅರ್ಥ ಆಯ್ತಾ? ಇದೇ ರೀತಿ ಯು ಕ್ಯಾನ್ ಹ್ಯಾವ್ ಮೆನಿ ಟು ಮೆನಿ ಆಲ್ಸೋ. ವಾಟ್ ಯು ಕ್ಯಾನ್ ಹ್ಯಾವ್? ಮೆನಿ ಟು ಮೆನಿ. ಟರ್ನರಿಯಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಈ ನಂಬರ್ ಆಫ್ ಇನ್ಸ್ಟಾನ್ಸಸ್ ಎಂಟಿಟಿ ಟೈಪ್ಸ್ ಎಷ್ಟಿರುತ್ತೆ? 3 ಇರುತ್ತೆ. ಎ ಸೈಮಲ್ಟೇನಿಯಸ್ ರಿಲೇಷನ್ಶಿಪ್ ಅಮಾಂಗ್ ಇನ್ಸ್ಟಾನ್ಸಸ್ ಆಫ್ 3 instances. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಯು ಹ್ಯಾವ್ ಎಂಟಿಟಿ ಟೈಪ್ಸ್ ಆಸ್ ವೆಂಡರ್, ವೇರ್ ಹೌಸ್ ಆ್ಯಂಡ್ ಎ ಪಾರ್ಟ್. ಅಂದರೆ ಎ ವೆಂಡರ್ ಕ್ಯಾನ್ ಸಪ್ಲೈ ದ ಪಾರ್ಟ್ಸ್ ಫ್ರಮ್ ಡಿಫ್ರೆಂಟ್ ವೇರ್ ಹೌಸಸ್, ಇಸಂಟ್ ಇಟ್? ಒಂದೇ ರಿಲೇಷನ್ಶಿಪ್ಪು 3 ಎಂಟಿಟಿ ಟೈಪ್ಸ್ ಇದೆ ಅಲ್ವಾ. ಹಾಗಾಗಿ ಇದಕ್ಕೆ ಏನಂತ ಹೇಳ್ತೀವಿ ನಾವು? ಟರ್ನರಿ ರಿಲೇಷನ್ಶಿಪ್. ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಈಗ ನೋಡಿ, ಪ್ರೊಫೆಸರು, ನೀವು ಟೀಚರು ಮತ್ತು ನಮ್ಮ LMSನು ಒಂದು ಎಂಟಿಟಿ ಅಂತ ತೊಗೊಂಡ್ರೆ, ಪ್ರೊಫೆಸರ್ ಈಸ್ ಟೀಚಿಂಗ್ ದ ಸ್ಟೂಡೆಂಟ್ಸ್ ಥ್ರೂ ದ LMS ಮೀಡಿಯಮ್. ದಿಸ್ ಈಸ್ ವಾಟ್? ಟರ್ನರಿ ರಿಲೇಷನ್ಶಿಪ್. ಅರ್ಥ ಆಗ್ತಿದೆಯಲ್ವಾ? ಹೌ ಬ್ಯೂಟಿಫುಲ್ ಯು ಕ್ಯಾನ್ ಐಡೆಂಟಿಫೈ ದ ರಿಲೇಷನ್ಶಿಪ್ ವೇರ್ ಎವರ್ ಯು ಆರ್ ಸಿಟ್ಟಿಂಗ್. ನಮ್ಮ ಕಂಪ್ಯೂಟರ್ ಸೈನ್ಸಿನ ಸ್ಪೆಷಾಲಿಟಿ ಏನಂದರೆ, ನೀವು ಲೈಫಲ್ಲಿ ಏನೇ ಮಾಡ್ತೀರಿ, ಇನ್ ಎವ್ರಿವೇರ್ ಯು ಕ್ಯಾನ್ ಐಡೆಂಟಿಫೈ ಎ ಕಂಪ್ಯೂಟರ್ ಸೈನ್ಸ್. ಓಕೆ, ಅರ್ಥ ಆಯ್ತಲ್ವಾ? ಸೊ ಟೋಟಲಿ ವಿಲ್ ಕಮ್ ಟು ದ ಕನ್ಕ್ಲೂಷನ್ ಆಫ್ ಯುವರ್ ಟುಡೇ ಸೆಷನ್ ದೇರ್. ಸೊ ಇವತ್ತಿನ ಸೆಷನ್ ಸಮ್ಮರಿಯಲ್ಲಿ ನಾವು ಏನೇನು ಕಲ್ತಿದ್ದೀವಿ ಅಂದರೆ, ದ ಸ್ಟೂಡೆಂಟ್ ಈಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ER ಡಯಾಗ್ರಾಮ್. ER ಡಯಾಗ್ರಾಮಿನ ಈ ಪರ್ಪಸ್ ಏನು ಗೊತ್ತಾಗಿದೆ. ER ಡಯಾಗ್ರಾಮಲ್ಲಿ ಮೇಯ್ನಾಗಿ ಬರೋದು 3 ಯಾವುದು ಅಂದರೆ, ಒಂದು ಎಂಟಿಟಿ, ರಿಲೇಷನ್ಶಿಪ್ ಮತ್ತು ಆಟ್ರಿಬ್ಯೂಟು. ಸೊ ಎಂಟಿಟಿ ಅಂದರೆ ಏನು? ಎಕ್ಸಾಂಪಲ್ಲು. ರಿಲೇಷನ್ಶಿಪ್ ಅಂದರೆ ಏನು? ಎಕ್ಸಾಂಪಲ್ಲು. ಆಟ್ರಿಬ್ಯೂಟ್ ಅಂದರೆ ಏನು? ಅದರ ಎಕ್ಸಾಂಪಲ್ಸು. ಸೊ ರಿಲೇಷನ್ಶಿಪ್ಪಲ್ಲಿ ಯೂನರಿ ರಿಲೇಷನ್ಶಿಪ್ಪು, ಬೈನರಿ ಮತ್ತು ಟರ್ನರಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಸೊ ಟುಡೇ ಐ ಥಿಂಕ್ ಯು ಅಂಡರ್ಸ್ಟುಡ್ ಎವ್ರಿಥಿಂಗ್ ಅಬೌಟ್ ಎನ್ ER ಡಯಾಗ್ರಾಮ್. ನಿಮ್ಮ ಅಸೈನ್ಮೆಂಟ್ ಏನು ಅಂದರೆ, ನಾವು ನಿನ್ನೆ ಮಾಡಿರೋ ಸೆಷನ್ ನಂಬರ್ 17ನಲ್ಲಿ ಏನು ನಾವೊಂದು ಯಾವುದು ಕಂಪನಿ ಡೇಟಾಬೇಸ್ನ ಡಿಸೈನ್ ಮಾಡಿದ್ದೀವಲ್ವಾ, ಅದಕ್ಕೆ ನೀವೊಂದು ER ಡಯಾಗ್ರಾಮ್ ಬರೆಯೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ಫಾರ್ ಫರ್ದರ್ ರೆಫರೆನ್ಸಸ್ ಯು ಕ್ಯಾನ್ ರೆಫರ್ ಬೋತ್ ದ ಬುಕ್ಸ್ ರಿಟನ್ ಬೈ Navate as well as your Karth.